ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಒಣ ಹವೆ, ಬಿರು ಬಿಸಿಲು, ಸದಾ ನೀರಾವರಿ ಸಮಸ್ಯೆಯಿಂದಲೇ ಸುದ್ದಿಯಾಗುವ ಜಿಲ್ಲೆ. ಆದರೆ ಆ ಬಿಸಿಲ ನಾಡಿನಲ್ಲಿ ಕಾಶ್ಮೀರದಂತೆ ಅದ್ಭುತವೊಂದು ಸೃಷ್ಟಿಯಾಗಿದೆ. ಬೆಂಕಿ ಅಂತ ಬಿಸಿಲಲ್ಲೇ ಯುವ ರೈತನೊಬ್ಬ ಕಲರ್ಫುಲ್ ಆಪಲ್ ಬೆಳೆದು ಕ್ರಾಂತಿಯನ್ನ ಸೃಷ್ಟಿ ಮಾಡಿದ್ದಾರೆ. ಹೇಗೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಸಿಲಿನ ವಾತಾವರಣದಲ್ಲೂ ಆಪಲ್ ಬೆಳೆದ ಅನ್ನದಾತ. ಚಿಕ್ಕಬಳ್ಳಾಪುರದ ಮಣ್ಣಿನಲ್ಲಿ ಕಾಶ್ಮೀರಿ ಸೇಬು ಬೆಳೆದು ಸಾಧನೆ. ಚಿಕ್ಕಬಳ್ಳಾಪುರ ಅಂದ್ರೆ ನೆನಪಾಗೋದು ಬಿರು ಬಿಸಿಲು ಮತ್ತು ಒಣ ಹವೆ. ಇಂತಹ ವ್ಯತಿರಿಕ್ತ ವಾತಾವರಣದಲ್ಲೂ ಕಾಶ್ಮೀರದ ಹೆಮ್ಮೆಯ ಆಪಲ್ ಬೆಳೆದು ಯುವ ರೈತನೊಬ್ಬ ಸಾಧನೆ ಮಾಡಿದ್ದಾನೆ. ಅನಿಲ್ ಎಂಬ ರೈತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಟ್ಟಕಲ್ ಗ್ರಾಮದಲ್ಲಿ ಸೇಬು ಬೆಳೆದು ಯಶಸ್ಸಿನ ಕತೆ ಬರೆದಿದ್ದಾರೆ. ಸಾಮಾನ್ಯವಾಗಿ ತಂಪಾದ ವಾತಾವರಣದಲ್ಲಿ ಬೆಳೆಯುವ ಸೇಬನ್ನ ಬಿಸಿಲಿನ ವಾತಾವರಣವಿರುವ ಚಿಕ್ಕಬಳ್ಳಾಪುರದ ಮಣ್ಣಿನಲ್ಲೂ ಬೆಳೆದು ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಚಿಕ್ಕಬಳ್ಳಾಪುರದ ಮಣ್ಣಿನಲ್ಲಿ ಆಪಲ್ ಬೆಳೆಯುವುದು ಅಸಾಧ್ಯ ಎಂಬ ಮಾತನ್ನ ಸುಳ್ಳು ಮಾಡಿರುವ ಅನಿಲ್ ಕೇವಲ 3/4 ಎಕರೆ ಭೂಮಿಯಲ್ಲಿ ಸೇಬಿನ ಚಮತ್ಕಾರ ಮಾಡಿದ್ದಾರೆ. ತೋಟದ ತುಂಬಾ ಇರುವ ಸುಮಾರು 400 ಗಿಡಗಳಲ್ಲಿ ಕಣ್ಣು ಕೋರೈಸುವಂತೆ ಕೆಂಪು ಕೆಂಪು ಆಪಲ್ ಗೊಂಚಲುಗಳು ನಗು ಬೀರ್ತಿವೆ. ಬಿಸಿಲ ಬೇಗೆಗೆ ಬೆಳೆಗಳೇ ಒಣಗಿ ಹೋಗುವ ಈ ಕಾಲದಲ್ಲಿ ಅನಿಲ್ ತೋಟದ ತುಂಬಾ ಮಾತ್ರ ಬಂಪರ್ ಫಸಲು ನೀಡಿದೆ. ಮೊದಲಿಂದ ನನಗೆ ಆಪಲ್ ಆಗಬೇಕಂತ ಒಂದು ಇಷ್ಟ ಇತ್ತು. ಬಟ್ ನರ್ಸರಿ ಆರಾಧ್ಯ ನರ್ಸರಿ ಅವ್ರದ್ದು ನಂಬರ್ ಸಿಕ್ತು. ಅವರು ಒಂದು ಗುಬ್ಬಿ, ತುಮಕೂರು ಡಿಸ್ಟಿಕ್ಕು. ಸೊ ಅಲ್ಲಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಫೋನ್ ಮಾಡಿ ಮತ್ತು ಸಸಿಗಳನ್ನು ಕೂಡ ಅಲ್ಲಿಂದನೇ ನಾವು ತೆಗೆಸ್ಕೊಂಡು, ಸೊ ಗುಣಿ ಅಗಲ ಬಂದು 2 ಅಡಿ, ನಾಟು 2 ಅಡಿ ಮಾಡಿ ಅದಕ್ಕೆ ಗೊಬ್ಬರಗಳೆಲ್ಲ ಹಾಕಿ ಗಿಡವನ್ನು ನಾಟಿ ಮಾಡಿದ್ವಿ. ಸೊ ಆವಾಗ ಫ್ರೂಟ್ ಜನವರಿಯಲ್ಲಿ ಬಿಟ್ಟೆ ಸರ್. ಇವಾಗ ಒಂದು 5 ತಿಂಗಳಾಗಿದೆ. 1 ವರ್ಷದ ಮೇಲೆ 5 ತಿಂಗಳು ಈಗ ಕ್ರಾಪ್ ಬಂದಿದೆ. ಒಂದು 10 ಅಷ್ಟು ಕಾಯಿ ಕೂಡ ನಾನು ಮಾರಾಟ ಆಗಿದೆ ಸರ್. ಇನ್ನೊಂದು 10 ಆಗ್ತದೆ. ಪರವಾಗಿಲ್ಲ ಸರ್, ಒಂದು ಒಳ್ಳೆ ಇಳುವರಿ ಬಂದಿದೆ, ಮಾಡಬಹುದು ಅದರಲ್ಲಿ. ಇನ್ನು ಈ ಬಿಸಿಲಿನಲ್ಲಿ ಅರಳಿದ ಈ ಕಾಶ್ಮೀರಿ ಆಪಲ್ ನೋಡಲು ಬೆಂಗಳೂರಿನ ಮಂದಿ ಸೇರಿದಂತೆ ನೂರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರಕ್ಕೆ ಲಗ್ಗೆ ಹಿಡಿದಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರದ ಏಷ್ಯಾ ಫೌಂಡೇಶನ್ಗೆ ಬರುವ ಭಕ್ತರು ಹಾಗೂ ಪ್ರವಾಸಿಗರು ಪಕ್ಕದಲ್ಲಿ ಇರುವ ಈ ಆಪಲ್ ತೋಟಕ್ಕೂ ಭೇಟಿ ನೀಡುತ್ತಿದ್ದಾರೆ. ಗಿಡಗಳ ಪಕ್ಕ ನಿಂತು ಕಲರ್ಫುಲ್ ಆಪಲ್ಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಅನುಭವನ ಹೇಳೋಕ್ಕೆ ಆಗ್ತಾ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿರೋ ಅನುಭವ. ಎಲ್ಲ ಗಿಡಗಳಲ್ಲೂ ಚೆನ್ನಾಗಿ ಬಿಟ್ಟಿದೆ ಫಸಲಂತೂ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಮ್ಮ ಆಸೆ, ಇನ್ನೂ ಹಾರೈಕೆ. ಇದು ತುಂಬ ಜನ ರೈತರಿಗೆ ಇವರು ಒಂದು ಮಾದರಿ ಹಾಕ್ಕೊಟ್ಟಿದ್ದಾರೆ. ಈ ಥರ ಮಾಡಿ ಅಂತ ಒಂದು ಮೇಲ್ಪಂಕ್ತಿ ಹಾಕ್ಕೊಟ್ಟು ಇದು ಮಾಡಿದ್ದಾರೆ. ಇದೊಂದು ಮೋಟಿವೇಶನ್ ಬೇರೆ ಎಲ್ಲರಿಗೂ. ಸೊ ಇನ್ನು ಹಿಂಗೆ ಎಲ್ಲ ಕಡೆಗೂ ಚೆನ್ನಾಗಿರಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹೌದು, ಮುಂಚೆ ಹಾಗೆ ಅನ್ನಿಸ್ತಾ ಇತ್ತು. ಆ್ಯಪಲ್ ಅಂದ ತಕ್ಷಣ ಕಾಶ್ಮೀರ ಅನ್ನೋದು ಅನ್ನಿಸ್ತಿತ್ತು. ನಾವು ಕಾಶ್ಮೀರ್ಗೆ ಹೋದಾಗ್ಲೂ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿರಲಿಲ್ಲ ನಮಗೆ. ಒಟ್ಟಾರೆ ಬರಡು ಭೂಮಿಯಲ್ಲಿ ಕಾಶ್ಮೀರಿ ಆಪಲ್ ಬೆಳೆದು ಯುವ ರೈತ ಕಮಾಲ್ ಮಾಡಿದ್ದಾರೆ. ಛಲವೊಂದಿದ್ರೆ ಒಣ ಭೂಮಿಯಲ್ಲೂ ಚಿನ್ನ ಬೆಳೆಯಬಹುದು ಎಂಬುದನ್ನ ಯುವ ರೈತ ಅನಿಲ್ ಸಾಬೀತುಪಡಿಸಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.